ಅಕ್ಷರಶಃ ಮಂಡ್ಯ ಕುರುಕ್ಷೇತ್ರವೇ. ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಇವತ್ತು ಸಂಜೆ ತನಕ ಟೈಮ್ ಇದೆ. ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಪ್ರಚಾರವನ್ನು ನಿರೀಕ್ಷೆ ಮಾಡಬಹುದು. ಬಹಿರಂಗ ಶಕ್ತಿ ಪ್ರದರ್ಶನ ಕೂಡ ಇದೆ. ಇದೀಗ ಬರ್ತಾ ಇದೆ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ಮಂಡ್ಯ ಭಾಗದಿಂದ ಕೊಡ್ತಾ ಇದ್ದೀವಿ. ಸಂಜೆ ತನಕ ಇವತ್ತು ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಟೈಮ್ ಇದೆ. ಅದಾದ ಮೇಲೆ ಒಂದು ದೊಡ್ಡ ಕದನ ವಿರಾಮ ಇವತ್ತು ಸಂಜೆ ಆದಮೇಲೆ. ಅದಾದಮೇಲೆ ಇನ್ನೊಂದು ಅಸಲಿ ಆಟ ಶುರುವಾಗುತ್ತೆ. ಮಂಡ್ಯದ ಮೇಲೆ IT ಕಣ್ಣು ಮಗದೊಂದು ಕಡೆ ಇದೆ, ಒಂದು ರೀತಿ ಡಬಲ್ ಕಣ್ಣದು. ಮಂಡ್ಯದ ಪ್ರಭುಗಳು ಯಾರ ಹತ್ರ ಚಿತ್ತ ನೆಟ್ಟಿದ್ದಾರೆ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ, ಇನ್ನೊಂದು ಕಡೆ ಸುಮಲತಾ ಅಂಬರೀಶ್. ಇವರಿಬ್ಬರ ಒಂದು ರೀತಿ ಭರ್ಜರಿ ಪ್ರಚಾರ ಇವತ್ತು ಕೂಡ ಸಂಜೆ ತನಕ ನಡೆಯುತ್ತೆ. ಸುಮಲತಾ ಅಂಬರೀಶ್ ಬಹಿರಂಗ ಶಕ್ತಿ ಪ್ರದರ್ಶನ ಇವತ್ತು ಮಾಡ್ತಿದ್ದಾರೆ. ಬೆಳಗ್ಗೆ 10 ಗಂಟೆ ಆದಮೇಲೆ ಸುಮಲತಾ ಅಂಬರೀಶ್, ದರ್ಶನ್ ಮತ್ತು ಯಶ್ ಮೆಗಾ ರ್ಯಾಲಿ ಶುರುವಾಗುತ್ತೆ. ಮಗದೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಇದ್ದಾರೆ. ಇವತ್ತು ಕೊನೆಯ ಹಂತದ ಪ್ರಚಾರ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ, ಮತಬೇಟೆ ಇವೆಲ್ಲವೂ ಕೂಡ ಮಂಡ್ಯ ಭಾಗದಲ್ಲಿ ನಡೆಯುತ್ತೆ. ಈ ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಸೂದ್ ಪೊಲಿಟಿಕಲ್ ಬ್ಯೂರೋಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಸೂದ್. ಇವತ್ತು ಮಂಡ್ಯದ ಚುನಾವಣಾ ರಣಕಣದಲ್ಲಿ ಕೊನೆಯ ದಿನ, ಫೈನಲ್ ಡೇ ಎಂದಾಗ ಎಷ್ಟು ಮಟ್ಟಿಗೆ ನಾವು ಮತದಾರನ ಓಲೈಸಿಕೊಳ್ಳಬಹುದೋ, ಪ್ರಚಾರದ ಅಬ್ಬರವನ್ನು ಹೆಚ್ಚಿಸಬಹುದು, ಎಲ್ಲವೂ ಕೂಡ ನಡೀತಾ ಇರುತ್ತೆ. ಇವತ್ತೇನೆಲ್ಲ ನಿರೀಕ್ಷೆ ಮಾಡಬಹುದು? ಹರೀಶ್, ಮಂಡ್ಯದಲ್ಲಿ ಅಂತಿಮ ಒಂದು ಶಕ್ತಿ ಪ್ರದರ್ಶನ ನಡೀತಾ ಇದೆ. ಇವತ್ತು ಎರಡೂ ಕಡೆಗಳಿಂದಲೂ ಕೂಡ ಬೃಹತ್ ಸಮಾವೇಶ, ಬೃಹತ್ ಪ್ರಚಾರ ರ್ಯಾಲಿ ಎರಡನ್ನೂ ಕೂಡ ಆಯೋಜನೆ ಮಾಡಲಾಗಿದೆ. ಮುಖ್ಯವಾಗಿ ಬೆಳಗಿನ ಹೊತ್ತಿನಲ್ಲಿ ಅಂದ್ರೆ ಮಧ್ಯಾಹ್ನದವರೆಗೂ ಸುಮಲತಾ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಸಿಲ್ವರ್ ಜೂಬಿಲಿ ಪಾರ್ಕ್ ನಲ್ಲಿ ನಾವಿದ್ದೀವಿ. ಇಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಅವರು ಆಯೋಜನೆ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಕಾಳಿಕಾಂಬ ದೇವಸ್ಥಾನಕ್ಕೆ ಸುಮಲತಾ ಅವರು, ನಟ ದರ್ಶನ್, ನಟ ಯಶ್ ಮತ್ತೆ ಅಭಿಷೇಕ್ ಅಂಬರೀಶ್ ಈ ನಾಲ್ವರು ಕೂಡ ಹೋಗಿ ವಿಶೇಷ ಪೂಜೆ ಅರ್ಚನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಸಿಲ್ವರ್ ಜೂಬಿಲಿ ಪಾರ್ಕ್ ವರೆಗೂ ಕೂಡ ಒಂದು ಬೃಹತ್ ರ್ಯಾಲಿಯನ್ನ ಮಾಡ್ತಾರೆ. ಪ್ರಚಾರ ಸಭೆಯನ್ನು ಕೂಡ ಇಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಂಡ್ಯದ ಜನ, ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಮತ್ತೆ ಸಿಲ್ವರ್ ಜೂಬಿಲಿ ಪಾರ್ಕ್ ನಲ್ಲಿ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಕೂಡ ರ್ಯಾಲಿ ಬರುತ್ತೆ. ಆ ಸಂದರ್ಭದಲ್ಲಿ ಬೃಹತ್ ಸಮಾವೇಶವನ್ನ ಇಲ್ಲಿ ಉದ್ದೇಶಿಸಿ ಮಾತನಾಡ್ತಾರೆ. 20ನೇ ತಾರೀಕು ಏನು ನಾಮಪತ್ರ ಸಲ್ಲಿಕೆ ಮಾಡಿದ ದಿನ ಬೃಹತ್ ಸಮಾವೇಶ ಮಾಡಿ ಅವತ್ತೊಂದಿನ ಶಕ್ತಿ ಪ್ರದರ್ಶನ ಆಯಿತು, ಅದೇ ಸೀನ್ ಇವತ್ತು ಕೂಡ ರಿಪೀಟ್ ಆಗುತ್ತೆ. ಇವತ್ತಿನ ಈ ಒಂದು ಪ್ರಚಾರ ಸಭೆಯಲ್ಲಿ ಮಂಡ್ಯ ಭಾಗದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹಾಲಿ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಆ ಮೂಲಕ ಆ ಸ್ಥಳೀಯ ನಾಯಕರು ಕಾಂಗ್ರೆಸ್ಗೂ ಕೂಡ ಸೆಡ್ ಹೊಡೆಯುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಇವತ್ತಿನ ಈ ಪ್ರಚಾರ ಸಭೆ ಇದೆಯಲ್ಲ ಬಹಳ ಗಮನ ಸೆಳೆಯುವ ಸಾಧ್ಯತೆ ಕೂಡ ಇದೆ. ಕಡೆಯ ಇವತ್ತಿನ ದಿನ ಏನ್ ಮಾತಾಡ್ತಾರೆ ಸುಮಲತಾ ಅವರು, ದರ್ಶನ್ ಅವರು, ಯಶ್ ಅವರು, ಹಾಗಾಗಿ ಬಹಳ ಕುತೂಹಲ ಕೆರಳಿಸಿದೆ. ಹರೀಶ್, ವೆರಿ ಟ್ರೂ. ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇವರಿಬ್ಬರ ಮತಬೇಟೆ ಯಾವ್ಯಾವ ಕಡೆ ನಡೀತಾ ಇದೆ, ಅವರ ಚುನಾವಣಾ ರ್ಯಾಲಿ ಮತ್ತು ಅವರ ಸಮಾವೇಶಗಳು ಅದೆಲ್ಲ ನಡೀತಾ ಇದೆ? ಇವತ್ತು ಮುಖ್ಯಮಂತ್ರಿ ಅವರು ಕೂಡ ಕಡೆಯ ದಿನವಾಗಿರುವ ಹಿನ್ನೆಲೆಯಲ್ಲಿ ಬಹಳ ರಣತಂತ್ರ ಹೆಣೆದಿದ್ದಾರೆ. ಇವತ್ತು ಅವರು ಮಂಡ್ಯದ ಗ್ರಾಮಾಂತರ ಭಾಗದಲ್ಲಿ ಪ್ರಚಾರ ಮಾಡ್ತಾರೆ. ಗ್ರಾಮಾಂತರ ಭಾಗದಲ್ಲಿ ರೋಡ್ ಶೋಗಳನ್ನು ಕೂಡ ಕುಮಾರಸ್ವಾಮಿ ಅವರು ಆಯೋಜನೆ ಮಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅವರು ರೋಡ್ ಶೋಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಏನೋ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಶುರುವಾಗ್ತಿದೆ ಅಂತ ಅನ್ಸುತ್ತೆ. ಅಲ್ಲಿಗಾಗಲೇ ದೊಡ್ಡ ಮಟ್ಟದಲ್ಲಿ ಸ್ಪೀಕರ್ ಸೌಂಡ್ಗಳೆಲ್ಲ ಕೇಳಿಸ್ತಾ ಇದೆ. ಮಸೂದ್, ಥ್ಯಾಂಕ್ ಯು ಈ ಕ್ಷಣದೆಲ್ಲ ಮಾಹಿತಿಗಾಗಿ. ಎರಡೂ ಭಾಗದ ದೃಶ್ಯ ಸುಮ್ಮನೆ ಒಂದು ತಿಂಗಳಿಂದ ಏನೇನಾಯ್ತಪ್ಪ ಅಂತ ನಾವು ಗ್ಲಾನ್ಸ್ ಮಾಡಿದ್ರೆ ಒಂದಷ್ಟು ಹಿಂದೆ ತಿರುಗಿ ನೋಡಿದ್ರೆ ಇವೆಲ್ಲವೂ ಕಾಣಿಸುತ್ತೆ ನೋಡಿ ದೃಶ್ಯಾವಳಿಗಳು. ಅದೆಲ್ಲವನ್ನು ಕೂಡ ನಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವ್ರು ಮಾತಾಡಿದ್ದು, ಇವ್ರು ಮಾತಾಡಿದ್ದು, ಅವ್ರ ಮಾತಿಗೆ ಇವ್ರು ಟಾಂಗ್ ಕೊಟ್ಟಿದ್ದು, ಅವರ ಎಲ್ಲ ಮಾತುಗಳಿಗೆ ಸೈಲೆಂಟ್ ಆಗಿದ್ದದ್ದು, ಹೀಗೆ ಎಲ್ಲ ಕೂಡ ನಡೆದೋಯ್ತು. ಗೌಡ್ತಿನ ಇಲ್ಲ ಗೌಡನ ಅನ್ನುವಷ್ಟರ ಮಟ್ಟಿಗೆ ಮಂಡ್ಯದ ಈ ಲೋಕ ಸಮರ ಚುನಾವಣಾ ರಣಕಣ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಬಹಿರಂಗ ಚುನಾವಣಾ ಪ್ರಚಾರದ ಕೊನೆಯ ದಿವಸ ಇವತ್ತು ಸಂಜೆ 6 ಗಂಟೆ ಆದಮೇಲೆ ಎಲ್ಲವೂ ಸ್ತಬ್ಧ. ಅವರವರ ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರೆಲ್ಲ ಮತ ಕೇಳಕ್ಕೆ ಬಂದಿದ್ರು ಎಲ್ಲರೂ ಮಂಡ್ಯ ಜಿಲ್ಲೆಯಿಂದ ಆಚೆ ಹೋಗ್ತಾರೆ. ಬರೀ ಅಭ್ಯರ್ಥಿಗಳನ್ನ ಬಿಟ್ಟು, ಮಂಡ್ಯ ಮತದಾರನ ಬಿಟ್ಟು ಇನ್ಯಾರೂ ಇರೋ ಹಾಗಿಲ್ಲ ಮಂಡ್ಯದಲ್ಲಿ. ಸಂಜೆ 6 ಗಂಟೆ ಆದಮೇಲೆ ಕಂಪ್ಲೀಟ್ ತಣ್ಣಗಿರುತ್ತೆ ಮಂಡ್ಯ ಅಂತ ಅನ್ನಿಸ್ತಾ ಇದೆ ಈ ಬೇಸಿಗೆಯಲ್ಲಿ, ಈ ಚುನಾವಣಾ ಅಬ್ಬರ ಇಲ್ಲದೆ.